ಮಾತಾಡ್ಸಿದ್ರ ಡಿ.ಸಿ ತಮ್ಮಣ್ಣ ಅವರು ಒಂದು ಆಫರ್ ಕೊಟ್ಟಿದ್ರ ಆ ತರದೊಂದು ಆಫರ್? ಚುನಾವಣೆ ಇನ್ನೇನು ಹತ್ರ ಬಂತು, ಎಲ್ಲ ಅನೌನ್ಸ್ ಆಗಿದೆ. ಅವ್ರು ಇನ್ನೇನು ಅಭ್ಯರ್ಥಿನೂ ಇವತ್ತು ಘೋಷಿಸ್ತಾರೆ ಅಂತ ಅನ್ಸುತ್ತೆ. ಹೌದಾ? ಘೋಷಣೆ ಆಯ್ತು. ಇಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳಬೇಕು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಬಿಡಿ, ನಿಮ್ಮೆಲ್ರಿಗೂ ಅರ್ಥ ಆಗಿರ್ಬೇಕು, ಜನಕ್ಕೂ ಅಷ್ಟೇ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಮ ಸಂಪರ್ಕ ಮಾಡಿಲ್ವಾ ಡಿ.ಸಿ ತಮ್ಮಣ್ಣ ಅವರು? ಅಂದ್ರೆ ಜೆಡಿಎಸ್ಗೆ ಆಹ್ವಾನ ಕೊಡೋ ನಿಟ್ಟಿನಲ್ಲಿ? ಇಲ್ಲ, ಆ ತರದ್ದು ಯಾವುದೇ ಆಹ್ವಾನ ಬಂದಿಲ್ಲ. ಸಂಪರ್ಕ ಮಾಡಿರೋದು ನಮ್ಮ ಅಂದ್ರೆ ಅಂಬರೀಷ್ ಅವರ ಅಣ್ಣನ ಮಗನ್ನ, ಅವ್ರಿಗೂ ಸಂಬಂಧಿಕರೇ. ಅವ್ರು ಮಾತಾಡಿ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ರು. ಬಟ್ ಜೆಡಿಎಸ್ಗೆ ಬರಬೇಕು ಅನ್ನೋ ಒಂದು ಮಾತು ಯಾವತ್ತೂ ಅವ್ರು ಹೇಳಿರ್ಲಿಲ್ಲ. ಮೊದಲಿಂದಾನು ಅವರೊಂದು ಹೇಳಿಕೆಗಳು, ನೀವು ನಿಮ್ಮ ವಿಜುವಲ್ಸ್ ನಿಮ್ಮ ಇವಿಲೇ ಇದೆ ಏನೇನ್ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅದನ್ನ ನೋಡಿದ್ರೆ ಎಲ್ಲಾದ್ರೂ ನಿಮ್ಗೆ ಆ ತರ ಅವರು ಜೆಡಿಎಸ್ಗೆ ನನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ನೀವೇ ನನ್ಗೆ ಹೇಳ್ಬೋದು. ಕುಮಾರಸ್ವಾಮಿ ಅವ್ರಿಗೂ ಮೇಡಮ್ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ, ಹಂಗಾಗಿ ಅವರು ಬರದೇ ಇರೋ ಕಾರಣ ಅದು. ಸೊ ಅವರು ಅಂತ ನೀವೇನಾದ್ರೂ ಕುಮಾರಸ್ವಾಮಿ ಜೊತೆ ಹೋಗಿ ಮಾತನಾಡಿದ್ರೆ ಅವಕಾಶ ಇರ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡಿದ್ದಾರೆ. ಅಲ್ಲ, ಇದಕ್ಕೆ ಮೊದ್ಲೇನೆ ಅವ್ರು ಹೇಳ್ಬಿಟ್ರಲ್ಲ, ಅವ್ರು ನಮ್ಮ ಪಕ್ಷದವರಲ್ಲ, ಅವ್ರದ್ದು ಇಲ್ಲಿ ಕೊಡುಗೆ ಏನಿದೆ ಅನ್ನೋ ಒಂದು ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರಿಗೆ ಆ ಇಂಟ್ರೆಸ್ಟ್ ಇಲ್ಲ ಅಂತ. ಅದಾದ್ಮೇಲೆ ಅವರುನು ಮಧು, ನಮ್ಮ ಅಂಬರೀಷ್ ಅವ್ರ ಅಣ್ಣನ ಮಗನ ಮಾತಾಡಿಸಿದಾಗ ತಮ್ಮಣ್ಣ ಅವರು, ಅವರೇನು ಆಹ್ವಾನ ಏನ್ ಕೊಟ್ಟಿಲ್ವಂತೆ. ಅವರು 8 ಜನ ನಾವೇ MLAಗಳಿದ್ವಿ, ಯಾಕೆ ಈ ಸಾಹಸ ಮಾಡೋಕ್ ಹೋಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಇದು ಆಹ್ವಾನ ಅಂತ ಯಾರು ಅನ್ಕೊಳಕ್ ಆಗಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮಗೆ ಗೆಲ್ಲುವ ಸಾಧ್ಯ ಇಲ್ಲ ಅಂತ ಎದುರಿಸಿದ್ದಾರೆ. ಅದ್ ನೀವೇ ತಿಳ್ಕೋಬೇಕು. ಈ ಹಂತದಲ್ಲಿ ಪಕ್ಷವನ್ನು ಅಧಿಕೃತವಾಗಿ ಘೋಷಣೆ ಮಾಡೋ ಹಂತದಲ್ಲಿ ಈ ವಿಚಾರ ಯಾಕೆ ತಂದಿದ್ದಾರೆ ಅಂತ ಅದು ಇನ್ನೇನು, ನನಗೆ ಒಂದು ಮಾತಂತೂ ಇದೆ. ನಮ್ಮ ಸಿಎಂ ಅವರು ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ದಾರೆ, ಇನ್ ಮುಂದೆ ನಮ್ಮ ನಾಯಕರು ಯಾರು ಸುಮಲತಾ ಅವ್ರ ಬಗ್ಗೆ ಮಾತಾಡಬಾರದು, ಆ ಪ್ರಸ್ತಾಪನೂ ಬರಬಾರದು ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ತಿರ್ಗಾ ಮತ್ತೆ ಮತ್ತೆ ಯಾಕೆ ನನ್ನ ಹೆಸರನ್ನ ಇವರು ಬಳಸ್ಕೊತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರ ನಾಯಕರು ಏನ್ ಹೇಳಿದ್ದಾರೆ, ಅವ್ರ ಲೀಡರ್ ಏನ್ ಹೇಳಿದ್ದಾರೆ, ಸಿಎಂ ಅವರೇ ಸ್ವತಃ ಹೇಳಿರೋದ್ರಿಂದ ಅದನ್ನ ಅವ್ರು ಪಾಲಿಸ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳಿಗೆ ಈ ಹಂತದಲ್ಲಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಅಂತ? ಅವ್ರು ನನ್ನ ಜೊತೆಲಿದ್ದಾರೆ, ನಾನು ಅವ್ರ ಜೊತೆಲಿ ಇರ್ತೀನಿ, ಅಷ್ಟೇ ನಾನು ಹೇಳ್ತೀನಿ. ಎಲ್ಲ ಹೇಳ್ತೀನಿ. ಇದು ಚುಟುಕು ಮಾತು. ಈಗಾಗಲೇ ಮೇಲ್ಕೋಟೆಯಲ್ಲಿ ಸುಮಲತಾ ಅಂಬರೀಶ್ ಪ್ರಚಾರ, ದೇವಸ್ಥಾನಗಳಿಗೆ ಭೇಟಿ ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಮಾಧ್ಯಮದ ಪ್ರಶ್ನೆ, ಈಗಾಗಲೇ ಪವರ್ಫುಲ್ ಸಚಿವರು ಬೆಳಗ್ಗೆ ಕೊಟ್ಟಂತ ಹೇಳಿಕೆ, ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸುಮಲತಾ ಅವರು. ಆತರ ಆಹ್ವಾನ ಏನು ಕೊಟ್ಟಿಲ್ಲ. ಸಾಹಸ ಯಾಕೆ ಮಾಡಬೇಕು, 8 ಜನ MLAಗಳಿದ್ದಾರೆ ಈ ಅಸೆಂಬ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಮಾತಾಡಿದ್ದಾರಂತೆ. ಅದು ಆಹ್ವಾನವಲ್ಲ ಅಂತಿದ್ರು ಸುಮಲತಾ ಅಂಬರೀಶ್ ಅವರು.